ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಇದು ಕಳೆದ ವಾರದ ಮುಂದುವರೆದ ಭಾಗ, ಇನ್ಕಂಪ್ಲೀಟ್ ಆಗಿತ್ತು. ಒಂದು ಪತ್ರವನ್ನ ನಾನು ಎತ್ಕೊಂಡಿದ್ದೆ, ಆ ಪತ್ರದ ಬಗ್ಗೆ ಉತ್ತರ ಕೊಡ್ತಾ ಇದ್ರಿ, ಬಟ್ ತುಂಬಾ ಕಾಲ್ಸ್ ಬಂದ್ಬಿಡ್ತು ಡಾಕ್ಟರ್, ಹಾಗಾಗಿ ಅದು ಇನ್ಕಂಪ್ಲೀಟ್ ಆಗಿತ್ತು. ಸೊ ಈ ವಾರ ಅದನ್ನ ನಾವು ಮುಂದುವರ್ಸೋಣ. ಆ ಪತ್ರದಲ್ಲಿ ಬರೆದಿರ್ತಕ್ಕಂಥ ವ್ಯಕ್ತಿ, ಆತನಿಗೆ 28 ವರ್ಷ, ಮದುವೆಯಾಗಿ 3 ವರ್ಷ ಆಗಿದೆ. ಬಟ್ ಏನೇನೋ ಪ್ರಾಬ್ಲಮ್ಸ್ ಅಂದ್ರೆ ಅವರು ಕಮಿಟ್ ಆಗಿದ್ದಾರೆ, ಹಾಗಾಗಿ ಮಕ್ಕಳು ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ. ಆದ್ರೆ ಸಮಸ್ಯೆ ಅದಲ್ಲ ಅವ್ರಿಗೆ. ಅವ್ರು ಹೇಳ್ಕೊಳ್ಳೋ ಸಮಸ್ಯೆ ಏನಂದ್ರೆ ಬಂಜೆತನದ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ಅವರೇ ಬೇಕು, ಅವರೇ ವಾಲಂಟರಿ ಆಗಿ ಮಗು ಬೇಡ ಸದ್ಯಕ್ಕೆ ಮುಂದೂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಇವ್ರಿಗೆ ಅರಿವಿಗೆ ಬಂತಂತೆ, ಈ ಗಂಡನ ಅರಿವಿಗೆ, ಅವರ ಪತ್ನಿಗೆ ಲೈಂಗಿಕ ಸುಖ ಸಿಗ್ತಾ ಇಲ್ಲ ಜಾಸ್ತಿ. ಓಕೆ, ಅವ್ರಿಗೆಲ್ಲ ಡೀಟೇಲ್ ಆಗಿ ಬರ್ದಿದ್ದಾರೆ. ಇವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ. ಇವ್ರ ಪ್ರಕಾರ ನಿಮಿರುವಿಕೆ ಪ್ರಾಬ್ಲಮ್ ಆಗ್ಲಿ, ಶೀಘ್ರಸ್ಖಲನ ಆಗ್ಲಿ, ಇವ್ರ ಪ್ರಕಾರ ಏನೂ ಇಲ್ಲ. ಇವ್ರು ಅನ್ಕೊಂಡಿದ್ರಂತೆ, ನಾನ್ ತೃಪ್ತಿ ಆಗ್ತಾ ಇದೀನಿ ಪ್ರತಿ ದಿವಸ, ಸೊ ನನ್ನ ಹೆಂಡತಿಗೂ ತೃಪ್ತಿ ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಇತ್ತೀಚೆಗೆ ಆತನ ಹೆಂಡತಿ ಬಾಯ್ಬಿಟ್ಟಿದ್ದಾರೆ, ನನಗೆ ಅಷ್ಟೊಂದು ತೃಪ್ತಿ ಸಿಗ್ತಾ ಇಲ್ಲ, ನೀನ್ ಯಾಕೆ ಮೊದ್ಲೇ ಹೇಳಲಿಲ್ಲ ಅಂತಾನು ಕೇಳಿದ್ರಂತೆ. ಅದಕ್ಕೆ ಇಲ್ಲ, ನನ್ಗೆ ಆಗ್ಲೂ ಹಂಗೆ ಆಗ್ತಿತ್ತು, ನೀವೇನೋ ಬೇಜಾರು ಮಾಡ್ಕೋತೀರಾ ಅಂತ ಅನ್ಬಿಟ್ಟು ನಾನು ಹೇಳಲಿಲ್ಲ, ನಂಗೆ ಆರಂಭದಿಂದಲೂ ಕೂಡ ತೃಪ್ತಿ ಸಿಗ್ತಿರ್ಲಿಲ್ಲ. ಹಾಗಾದ್ರೆ ಅವ್ರು ಕೇಳ್ತಾರೆ, ಈ ಪುರುಷರಲ್ಲಿ ಈ ಕಾಮ ಅಂತಕ್ಕಂಥದ್ದು ಒಂದು ಉನ್ನತ ಹಂತಕ್ಕೆ ಹೋಗುತ್ತೆ, ವೀರ್ಯಸ್ಖಲನ ಆಗುತ್ತೆ, ಪರಾಕಾಷ್ಠೆಗೆ ಹೋದಾಗ ವೀರ್ಯಸ್ಖಲನ ಆಗುತ್ತೆ, ನಮಗ್ ತೃಪ್ತಿ ಸಿಕ್ಬಿಡುತ್ತೆ. ಇದೇ ರೀತಿ ಕ್ರಿಯೆಗಳು ಮಹಿಳೆಯರಲ್ಲೂ ನಡೆಯುತ್ತಾ? ಮಹಿಳೆಯರಲ್ಲಿ ಹಾಗಾದ್ರೆ ಈ ಲೈಂಗಿಕ ಕ್ರಿಯೆ ಹೇಗ್ ನಡೆಯುತ್ತೆ, ಹೇಗ್ ನಾವು ಅವ್ರನ್ನ ತೃಪ್ತಿ ಪಡಿಸೋದು? ನಾನು ಸ್ವತಃ ಅನುಭವಿಸ್ತಾ ಇದ್ದೀನಿ. ನನ್ಗೆ ಈಗ ಒಂಥರ ಗಿಲ್ಟ್ ಕಾಡೋದಕ್ಕೆ ಶುರು ಆಗಿದೆ, ಇನ್ಫೀರಿಯಾರಿಟಿ, ನನ್ನ ಹೆಂಡತಿಗೆ ತೃಪ್ತಿ ಪಡಿಸಕ್ ಆಗ್ತಿಲ್ವಲ್ಲ ಅಂತ. ನಿಮ್ಮನ್ನೇ ನಂಬಿ ಪತ್ರ ಬರ್ದಿದ್ದೀನಿ ಅಂತ ಕೇಳ್ಕೊಂಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ಆರಂಭ ಮಾಡಿದ್ರಿ ತಾವು, ಬಟ್ ಅದು ಇನ್ಕಂಪ್ಲೀಟ್ ಆಗಿತ್ತು. ಅರವಿಂದ್, ಈ ನಮ್ಮ ಕಾರ್ಯಕ್ರಮ ಒಂಥರ ಬಹಳ ಒಳ್ಳೊಳ್ಳೆ ತಿರುವುಗಳನ್ನ ಪಡ್ಕೋತಾ ಇದೆ. ನಿಜ, ಇದುವರೆಗೂ ನಾವು ಬರೀ ಪುರುಷರದನ್ನೇ ಮಾತಾಡಿ ನಮಗೂ ಇನ್ನೇನು ವಿಚಾರಗಳು ಇಲ್ವೇನೋ ಅನ್ನೋ ಅಷ್ಟ್ರ ಮಟ್ಟಿಗೆ. ಅಂದ್ರೆ ಪುರುಷರಲ್ಲಿ ಎಷ್ಟು ಲೈಂಗಿಕ ತೊಂದರೆಗಳಿದೆ ಅಷ್ಟೇ, ಅಥವಾ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ಬೇಕು ಅಂದ್ರೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಹೌದಾ? 60% ಮಹಿಳೆಯರಲ್ಲಿ ಲೈಂಗಿಕ ತೊಂದರೆಗಳು ಇರ್ತದೆ, ಆದ್ರೆ ಅದು ಬಾಯ್ ಬಿಟ್ಟು ಹೇಳ್ಕೊಳ್ಳೋದಿಲ್ಲ. ಸರಿ, ಪುರುಷರಾದ್ರೂ ಅಟ್ಲೀಸ್ಟ್ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ಸ್ ಹೋಗ್ಬಿಟ್ಟು ಒಂದು ವಯಾಗ್ರಾಮ್ ಮಾತ್ರ ಕೊಡ್ರಿ ಅಂತ ಹೇಳ್ತಾರೆ, ತಗೊಂಡ್ಬಂದ್ಬಿಡ್ತಾರೆ. ನಿಜ, ನುಂಗ್ಕೊಂಡ್ಬಿಟ್ಟು ಹೆಂಗೋ ತೃಪ್ತಿ ಪಡ್ಕೊಂಡ್ಬಿಡ್ತಾರೆ. ಅಂದ್ರೆ ನೇರವಾಗಿ ಹೋಗಿ ಇದ್ ಮಾಡ್ತಾರೆ. ಅದೇ ಯಾವುದೇ ಮಹಿಳೆಗೆ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ಸ್ ಹೋಗ್ಬಿಟ್ಟು ನನ್ಗೆ ಲೈಂಗಿಕ ತೃಪ್ತಿ ಆಗ್ತಾ ಇಲ್ಲ, ನಂಗೊಂದು ಮಾತ್ರೆ ಕೊಡಿ ಅಂತ ಕೇಳಿರೋ ನಿದರ್ಶನ ಇಲ್ಲ, ಇದುವರೆಗೂ ಇರ್ಲಾರ್ದು. ಅಥವಾ ಇದ್ರೂನು ಎಲ್ಲೋ ಡಾಕ್ಟರ್ಗಳ ಹತ್ರ ಹೋಗಿ ಸಲಹೆ ಕೇಳೋ ಸಾಧ್ಯತೆ ಇದೆ ಹೊರತು ನೇರವಾಗಿ ಇದುವರೆಗೂ ಹೆಚ್ಚು ಮಾಡಿಲ್ಲ. ಹೌದು, ಇದಕ್ಕೆ ಕಾರಣ ನಮ್ಮ ಸೋಷಿಯಲ್ ಸ್ಟ್ರಕ್ಚರ್, ನಮ್ಮ ಸಾಮಾಜಿಕ ಇತಿಮಿತಿಗಳು. ಸಮಾಜ ನಮ್ದು ಹೇಗೆ ಬೆಳೆಸಿದೆ ಅಂತಂದ್ರೆ, ಮಹಿಳೆನ ಒಂದು ಲೈಂಗಿಕತೆ ಬಂದಾಗ ಬರೀ ಒಂದು ಯಾಂತ್ರಿಕವಾಗಿ ಸಹಕಾರ ಮಾಡೋದು ಕೆಲಸ ಮಾಡುವಂತ ಒಂದು ವಸ್ತು ಅಲ್ವಾ, ಭೌಗಿಕ ವಸ್ತು ಆಗಿ ನೋಡ್ಬಿಟ್ಟಿದೆ. ಅದೇ ರೀತಿ ಚಿಕ್ಕನಿಂದ ಅವ್ರನ್ನ ಹಾಗೆ ಬೆಳೆಸಿರ್ತಾರೆ. ಅವರ ತಾಯಿ ಕೂಡ ಅದೇ ರೀತಿ ಹೇಳಿರ್ತಾರೆ. ಅವ್ರಿಗೆ ಕಂಪ್ಲೀಟ್ ಟ್ಯೂನ್ ಆಗೋಗ್ಬಿಟ್ಟಿರ್ತಾರೆ, ಏನಿದ್ರು ಬೆಡ್ನಲ್ಲಿ ಸಹಕಾರ ಕೊಡು ಅಷ್ಟೇ, ಅದಕ್ಕಿಂತ ಹೆಚ್ಚು ತೃಪ್ತಿ ಯಾರು ಹೇಳೋದಿಲ್ಲ. ಇದಕ್ಕೆ ನಾವು ಈ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತೀವಿ. ಪ್ರತಿಯೊಂದು ಲೈಂಗಿಕ ಕ್ರಿಯೆಗೂ ಸೋಷಿಯಲ್ ಫ್ಯಾಕ್ಟರ್ಸು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು ಅಂದ್ರೆ ಸಾಮಾಜಿಕ ಕಾರಣಗಳು ಮತ್ತು ಸುತ್ತಮುತ್ತಲಿನ ಪರಿಸರದ ಕಾರಣಗಳು ಇದ್ದೇ ಇರ್ತವೆ, ಮಾನಸಿಕ ಕಾರಣಗಳಲ್ಲದೆ. ಸೊ ನಾವು ಬೆಳೆದು ಬಂದಿರತಕ್ಕಂತಹ ವಾತಾವರಣ, ನಾವು ಬೆಳೆದು ಬಂದಿರತಕ್ಕಂತಹ ಒಂದು ಯಾವುದೋ ಒಂದು ರಿಲಿಜನ್ ಏನು ಒಂದು ಇರ್ತದೆ, ಅಲ್ಲಿ ರಿಲಿಜಿಯಸ್ ನಲ್ಲಿ ಏನು ಒಂದು ಕಟ್ಟುಪಾಡು ಇರುತ್ತೆ. ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅವರವರಲ್ಲೇ ಅವ್ರದೇ ಆದಂತಹ ಕಟ್ಟುಪಾಡುಗಳು ಇರ್ತದೆ. ಆದ್ರೆ ಇತ್ತೀಚೆಗೆ ವೆಸ್ಟರ್ನ್ ಸೊಸೈಟಿನಲ್ಲಿ ಇಂಥ ಕಟ್ಟುಪಾಡುಗಳು ಕಡಿಮೆ. ಅಂದ್ರೆ ತುಂಬಾ ಮುಂದುವರೆದ ದೇಶಗಳಲ್ಲಿ ಹೋದ್ರೆ ಈ ಲೈಂಗಿಕತೆ ಒಂದ್ ಸ್ವಲ್ಪ ಸ್ವೇಚ್ಛವಾಗಿ ಕಾಣಿಸುತ್ತೆ ನಮ್ಗೆ, ಆದ್ರೆ ಅವ್ರಿಗೆ ನಾರ್ಮಲ್ ಅದು, ನಮ್ಗನ್ಸ್ತಾ ಇರ್ತದೆ. ಅವ್ರ ಇಲ್ಲಿಗೆ ಬಂದ್ರೆ ಇದೇನಿದು ಅಂತ ಅನ್ಸುತ್ತೆ. ಮಡಿವಂತಿಕೆ ನಮ್ಮಲ್ಲಿದೆ. ಒಳ್ಳೆ ಪದ ಉಪಯೋಗಿಸಿದ್ರಿ. ಇದರಿಂದ ಏನಾಗೋಗುತ್ತೆ,
ನಮ್ದು ಇಷ್ಟೇ ಲೈಂಗಿಕ ಕತೆ, ನಮ್ದು ಲೈಂಗಿಕ ಜೀವನ ಇಷ್ಟೇ. ಹೌದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಮಾರ್ಪಾಡಾಗ್ತಾ ಇದೆ. ಹೌದೌದೌದು. ಈಗ ಮಹಿಳೆಯರಲ್ಲಿ ಕೂಡ ಪುರುಷರಲ್ಲಿರತಕ್ಕಂತಹ ಈ ಲೈಂಗಿಕತೆಯ 4 ಹಂತಗಳಲ್ಲಿ ಅವರಲ್ಲೂ ಇರುತ್ತದೆ. ಓಕೆ. ಈ ಪುರುಷರಲ್ಲಿ ನಾವು ಮುಂಚೆ ಹೇಳಿದ್ವಿ 4 ಹಂತಗಳು ಇರ್ತದೆ. ಹೌದು. ಮೊದಲನೇದು ಡಿಸೈರ್, ಅಂದ್ರೆ ಆಸಕ್ತಿ ಶುರುವಾಗೋದು. ಹೌದು. ಅಂದ್ರೆ ಲೈಂಗಿಕ ಕ್ರಿಯೆಗೆ ತೊಡಕೊಳ್ಳೋಣ ಅಂತ ಮನಸ್ಸಿಗೆ ಬರೋದು ಡಿಸೈರ್, ಅಂದ್ರೆ ಆಸಕ್ತಿ ಮೂಡುತ್ತೆ. ಹೌದೌದೌದು. ಎರಡನೇದು ಎಕ್ಸೈಟ್ಮೆಂಟ್, ಅಂದ್ರೆ ಉನ್ಮಾದ ಶುರುವಾಗತ್ತೆ. ಅವಾಗ ಶಿಸ್ತು ನಿಮಿರಿಕೆ ಉಂಟಾಗುತ್ತೆ. ಹೌದೌದು, ಕರೆಕ್ಟ್. ಮೂರನೇದು ಆರ್ಗಸಮ್, ಪರಾಕಾಷ್ಠೆ ಹೋಗ್ಬಿಡ್ತೀವಿ. 4ನೇದು ರೆಸಲ್ಯೂಷನ್, ಇಳುವಿಕೆ, ಅಂದ್ರೆ ಔಟ್ ಆದ್ಮೇಲೆ ನಿಮ್ರಿಕೆ ಇಳಿತಾ ಹೋಗುತ್ತೆ. ಅಂದ್ರೆ ಇಜಾಕ್ಯುಲೇಷನ್ ಆದ್ಮೇಲೆ, ಸ್ಖಲನ ಆದ್ಮೇಲೆ ನಿಮಿರಿಕೆ ಇಳಿದು ಹೋಗುತ್ತೆ. ಒಂದ್ 2-3 ನಿಮಿಷ 5 ನಿಮಿಷದೊಳಗಡೆ ಮುಂಚೆ ಯಾವ ಸ್ಥಾನದಲ್ಲಿತ್ತು ಆ ಸ್ಥಾನಕ್ಕೆ ಶಿಸ್ತು ಬಂದ್ಬಿಡುತ್ತೆ. ಈ 4 ಹಂತಗಳು ಪುರುಷರಲ್ಲಿ ನಿರ್ದಿಷ್ಟವಾಗಿ ಕಾಣುತ್ತೆ. ಅಂದ್ರೆ ಅಕ್ಯುರೇಟ್ ಆಗಿ ಇದೇ ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ಬಿಡ್ಬೋದು. ಆದ್ರೆ ಮಹಿಳೆಯರಲ್ಲಿ ಈ 4 ಹಂತಗಳು ಇದ್ರೂ ಸಹ ಅವುಗಳು ಇದರಲ್ಲಿ ಇರುವಷ್ಟು ನಿಖರತೆ ಇರೋದಿಲ್ಲ. ಈಗ ಪುರುಷರಲ್ಲಿ ಒಂದು ಪರಾಕಾಷ್ಠೆ ಅಂದ್ರೆ ಔಟ್ ಆಗೋದು, ನಿಮಿರಿಕೆ ಉಂಟಾಗಿ ಸ್ಖಲನ ಆದ ತಕ್ಷಣ ಅವನ ಕೆಲಸ ಮುಗೀತು. ನಿಜ ನಿಜ. ಅದಾದ್ಮೇಲೆ ಅವನಿಗೆ ಅದ್ರ ಬಗ್ಗೆ ಒಂಚೂರು ಇಂಟ್ರೆಸ್ಟ್ ಇರೋದಿಲ್ಲ. ಬೆಡ್ಡಿಂದ ಎದ್ದು ಬಟ್ಟೆ ಹಾಕೊಳ್ಳೋದಷ್ಟೇ ಕೆಲಸ. ನಿಜ ನಿಜ. ಆದ್ರೆ ಮಹಿಳೆಯರಲ್ಲಿ 4 ಹಂತಗಳು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಮೊದಲನೇದಾಗಿ ಆಸಕ್ತಿ. ಪುರುಷರಲ್ಲಿ ಏನಂತಂದ್ರೆ ನೋಡಿದ ತಕ್ಷಣ ಒಂದು ಮಹಿಳೆನ ನೋಡಿದ ತಕ್ಷಣ ಆಸಕ್ತಿ ಶುರುವಾಗೋಗ್ಬಿಡುತ್ತೆ. ಅದೇ ಮಹಿಳೆಗೆ ಆ ರೀತಿ ಆಸಕ್ತಿ ಬರ್ಸಿಸ್ಬೇಕು ಪುರುಷ. ಅದು ಅವನ ಕೆಲಸ. ಅಲ್ಲಿ ರಮಿಸುವಿಕೆ ಅನ್ನೋದೇನಿದೆ, ಲವ್ ಮೇಕಿಂಗ್, ಅದು ದಟ್ ಪ್ಲೇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ಪುರುಷನಿಗೆ ನೀವೇನು ಅವನಿಗೆ ರಮಿಸ್ಬೇಕಾದಿಲ್ಲ. ಮಹಿಳೆನ ತೋರ್ಸಿದ್ರೆ ನ್ಯೂಡು ತೋರ್ಸ್ಬಿಟ್ರೆ ಅಥವಾ ಪಿಕ್ಚರ್ ತೋರ್ಸಿದ್ರು ಸಾಕು, ಅಥವಾ ಮನಸ್ಸಲ್ಲಿ ಬಂದ್ರು ಸಾಕು. ಫ್ಯಾಂಟಸಿ ಅಂತ. ಅದು ಮಹಿಳೆನಲ್ಲಿ ಆ ರೀತಿ ನಿರ್ದಿಷ್ಟವಾಗಿ ಆಸೆ ಉಕ್ಕಿ ಬರೋದಿಲ್ಲ. ಆ ಆಸೆ ಉಕ್ಕಿ ಬರುವಂತೆ ಮಾಡತಕ್ಕಂತಹ ಘನಕರ ಗುರುತರವಾದ ಜವಾಬ್ದಾರಿ ಪುರುಷನ ಮೇಲೆ. ಅದನ್ನ ಇವ್ರು ಮಾಡಬೇಕು. ಅಲ್ಲಿ ಇವರು ಎಡವಿದ್ದಾರೆ. ನೇರವಾಗಿ ಬೆಡ್ಗೆ ಹೋಗ್ಬಿಟ್ಟು ಶಿಸ್ತಿನ ಯೋನಿ ಒಳಕ್ಕೆ ತುರ್ಕೋದು ಅದು ಸಂಭೋಗ ಕ್ರಿಯೆ ಆಗಲ್ಲ. ಆಕೆಗೂ ಸಹ ಒಂದು ಲೈಂಗಿಕ ಆಸಕ್ತಿ ಉಂಟು ಮಾಡತಕ್ಕಂತಹ ಫೋರ್ ಪ್ಲೇ, ಅಂದ್ರೆ ಈ ಸಂಭೋಗಕ್ಕಿಂತ ಮುಂಚಿನ ಕೆಲವಾರು ಕ್ರಮಗಳನ್ನ ತೆಗೆದುಕೊಳ್ಬೇಕು. ರೊಮ್ಯಾನ್ಸ್ ಅದ್ರಲ್ಲಿ ಮಾತನಾಡೋದು, ಮುದ್ದಾಡೋದು, ಜೊತೆಗೆ ಅಂತಹ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಸಾಫ್ಟ್ ಮ್ಯೂಸಿಕ್ ಹಾಕೋದು, ಲೈಟ್ ನ ಡಿಮ್ ಮಾಡೋದು, ಒಂದು ಸುವಾಸಿತ ಒಂದು ವಸ್ತುಗಳನ್ನ ಸ್ಪ್ರೇ ಮಾಡೋದು. ಅಂದ್ರೆ ಒಂದು ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ಸೀನ್ ಅಲ್ಲೂ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ಹಾಗಂತ ಹೂಗಳು ತಂದು ಅಲಂಕಾರ ಮಾಡಿ ಪ್ರತಿದಿನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಸಾಧ್ಯನಾ, ಒಂದೇ ಒಂದು ಗುಲಾಬಿ ಹೂನು ಸಾಕಾಗ್ಬಹುದು. ನಿಜ, ಖಂಡಿತ. ನೀವೇನು ಬೆಡ್ ತುಂಬಾ ಗುಲಾಬಿ ಹೂಗಳನ್ನ ಹಾಕ್ಬೇಕು ಅಂತ ಏನಿಲ್ಲ. ಅಂದ್ರೆ ಅಲ್ಲಿ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ಲವ್ ಮೇಕಿಂಗಿಗೆ ಒಂದು ಪೂರ್ವ ಸಿದ್ಧತೆ ಏನಿದೆ ಅದನ್ನ ಇವರು ಇದನ್ನ ಎಷ್ಟೊತ್ತು ಮಾಡ್ಬೇಕು ಅಂದ್ರೆ ಅದಕ್ಕೇನು ಅಳತೆ ಇಲ್ಲ. 5 ನಿಮಿಷದಿಂದ ಹಿಡಿದು ಅರ್ಧ ಗಂಟೆ 1 ಗಂಟೆನೂ ಆಗ್ಬೋದು, ಅವ್ರಿಗೆ ಎಷ್ಟು ಸಮಯ ಇರ್ತದೋ. ಆಕೆ ತಾನು ಬಂದ್ರಿ ಅಂತ ಹೇಳೋಷ್ಟು ಮಟ್ಟಕ್ಕೆ ತೆಗೆದುಕೊಳ್ಳಬೇಕು. ಡಿಪೆಂಡ್ಸ್ ಅಪಾನ್ ದಿ ಟೈಮ್. ಈಗ ಟೈಮ್ ಜಾಸ್ತಿ ಇದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಆ ಮಹಿಳೆಗೆ ತೃಪ್ತಿ ಅನ್ನೋದು ಅರ್ಧ ಅಲ್ಲಿ ಆಸಕ್ತಿನ ಮೂಡಿಸ್ಬೇಕು. ನಾವು ಲೈಂಗಿಕ ಚಕ್ರ ಏನಿದೆ 4 ಹಂತ ಹೇಳಿದ್ನಲ್ಲ, ಮೊದಲನೇ ಹಂತಕ್ಕೆ ಸಿದ್ಧತೆ ಮಾಡೋದು ಪುರುಷನ ಆದ್ಯ ಕರ್ತವ್ಯ. ಇದನ್ನ ಬಹುತೇಕ ಪುರುಷರು ಮಾಡೋದಿಲ್ಲ. ಟೇಕ್ ಹರ್ ಫಾರ್ ಗ್ರಾಂಟೆಡ್. ಅಲ್ಲಿ ದೇ ಫೇಲ್. ಅಲ್ಲಿ ಯಾವಾಗ ಅಲ್ಲಿ ಪೂರ್ವ ಸಿದ್ಧತೆ ಆಗಲ್ಲ, ಆವಾಗ ಡಿಸೈರ್ ಬರೋದಿಲ್ಲ, ಆಸಕ್ತಿ ಮೂಡೋದಿಲ್ಲ. ಆಕೆಗೆ ಆಸಕ್ತಿ ಮೂಡಿದ್ಮೇಲೆ 2ನೇ ಫೇಸ್ ಇದೆಯಲ್ಲ, ಎಕ್ಸೈಟ್ಮೆಂಟ್, ಉನ್ಮಾದ ಪುರುಷರಲ್ಲೂ ಸ್ತ್ರೀಯರಲ್ಲೂ ಸೇಮ್ ಇರ್ತದೆ. ಆದ್ರೆ ಉನ್ಮಾದ ಪುರುಷರಿಗೆ ತಾನು ನಿಮಿರಿಕೆ ಉಂಟಾದಾಗ ಆಗೋಗ್ಬಿಡುತ್ತೆ. ಮಹಿಳೆಗೆ ಮತ್ತೆ ಪುರುಷ ಅದಕ್ಕೆ ಸಹಾಯ ಮಾಡ್ಬೇಕು. ಉನ್ಮಾದ ಸಹಾಯ ಮಾಡೋದಿಕ್ಕೆ ಸಾಕಷ್ಟು ಅರೆ ಲೈಂಗಿಕ ಕ್ರಿಯೆಗಳು,
ಅಂದ್ರೆ ಶಿಶುವಿನ ಯೋನಿ ಒಳಗಡೆ ತೂರ್ಸೋದಲ್ಲ, ಬೇರೆ ಬೇರೆ ಕ್ರಿಯೆ, ಬೇರೆ ಬೇರೆ ಕ್ರಿಯೆ, ಸ್ತನಗಳನ್ನ ಮುದ್ದಾಡೋದು, ತುಟಿಗಳನ್ನ ಮುದ್ದಾಡೋದು, ಯೋನಿಯನ್ನ ಮುದ್ದಾಡೋದು, ಅಂದ್ರೆ ಓರಲ್ ಸೆಕ್ಸ್. ಓರಲ್ ಸೆಕ್ಸ್. ಶರೀರದ ಪ್ರತಿಯೊಂದು ಅಂಗಾಂಗ ಕೂಡ ಸೆಕ್ಸುವಲ್ ಆರ್ಗನ್. ಹೌದಾ? ಹೌದೌದು. ಸ್ಕಿನ್ ಇದೆಯಲ್ಲ, ಸ್ಕಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಸುವಲ್ ಆರ್ಗನ್. ಸ್ಕಿನ್ ಎಲ್ಲಿಲ್ಲ? ಎಲ್ಲ ಕಡೆ. ತಲೆಯಿಂದ ಬುಡದವರೆಗೂ ಕಿರುಬೆರಳವರೆಗೂ ಚರ್ಮ ಇದೆ. ಕಿರುಬೆರಳಲ್ಲೇನೆ ಆಟ ಆಡಿಸ್ಬಿಡ್ಬೋದು ಬೇಕಾದ್ರೆ. ಅಂದ್ರೆ ಈಗ ನೀವು ಸಿನಿಮಾಗಳಲ್ಲಿ ನೋಡ್ತೀರಿ, ಹೆಬ್ಬೆಟ್ಟನ್ನ ಹಿಂಗ್ ಅಂತಾರೆ, ಇಡ್ತಾರೆ, ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದ್ರಲ್ಲಿ ಒಂದು ಸೂಚ್ಯಂಕ ಅದು ಇರುತ್ತೆ. ಕರೆಕ್ಟ್. ಹಾಗಾಗಿ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ರಮಿಸ್ತಾ ಹೋದ್ರೆ, ಮುಟ್ತಾ ಹೋದ್ರೆ, ಅದಕ್ಕೆ ಸೆನ್ಸೇಟ್ ಫೋಕಸ್ ಥೆರಪಿ ಅಂತೀವಿ. ಒಂದು ಥೆರಪಿನೇ ಇದೆ. ಇದ್ರ ಬಗ್ಗೆ ನಾವು ಒಂದ್ಸರಿ ಮಾತಾಡಿದ್ವಿ. ಹೌದು, ಖಂಡಿತ. ಅದು ಎರಡನೇ ಹಂತದಲ್ಲಿ. ಮೊದಲನೇ ಹಂತದಲ್ಲಿ ಆಸಕ್ತಿ ಬರ್ಸೋದು, ಎರಡನೇ ಹಂತದಲ್ಲಿ ಆಕೆಗೆ ಎಕ್ಸೈಟ್ಮೆಂಟ್ ಮಾಡೋದು. ಇವರು ಇದನ್ನ ಮಾಡ್ಬೇಕು. ಇದೆಷ್ಟೊತ್ತು ಮಾಡ್ಬೇಕು? ಆಕೆ ಒಂದು ಹಂತಕ್ಕೆ ರೀಚ್ ಆಗೋವರೆಗೂ. ಹೌದು. ಮೂಮೆಂಟ್ ಅಲ್ಲಿ ಗೊತ್ತಾಗೋಕೆ ಶುರುವಾಗುತ್ತೆ. ಇನ್ವಾಲಂಟ್ರಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕೈಯನ್ನ ತೆಗೆದು ಬೆನ್ನಲ್ಲಿ ಸೌರಕ್ಕೆ ಶುರು ಮಾಡ್ತಾಳೆ, ಅಥವಾ ತಲೆ ಸೌರಕ್ಕೆ, ಅದು ತಾನಾಗ್ ತಾನು ಅರಿವಿಲ್ದೆ ಗೊತ್ತಾಗುತ್ತೆ. ಅಂದ್ರೆ ಆಕೆಗೆ ಭೂಮಿಕೆಗೆ ಸಿದ್ಧ ಆಗ್ತಾ ಇದ್ದಾಳೆ. ಇದನ್ನ ಇವರು ಖಂಡಿತ ಮಾಡ್ಬೇಕು. ಇದರಲ್ಲಿ ಬಹಳ ಮುಖ್ಯ ಅಂತಂದ್ರೆ ಓರಲ್ ಸೆಕ್ಸ್, ಬಾಯಿಂದ ಚಿಪ್ಕೋದು. ಬಹುತೇಕ ಈ ಪುರುಷರು ಮತ್ತು ಸ್ತ್ರೀಯರು ನಮ್ಮ ದೇಶದಲ್ಲಿ ಇದನ್ನ ಅಷ್ಟಾಗಿ ಅಳವಡಿಸ್ಕೊಂಡಿಲ್ಲ. ಅದೇನೆ ಮುಂದುವರೆದ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ, ಜಪಾನ್ನಲ್ಲಿ, ಚೈನಾದಲ್ಲಿ ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದೆ. ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೆ. ಇಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಆಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಸೆಕ್ಸ್. ಒಂದು ಲೈಂಗಿಕ ಕ್ರಿಯೆ ಅವಿಭಾಜ್ಯ ಅಂಗ ಅಂತ. ಓರಲ್ ಸೆಕ್ಸ್ ನಮ್ಮ ಈ ಇತಿಹಾಸ ಅವಲೋಕಿಸಿ ನೋಡಿದ್ರೆ ವ್ಯಾತ್ಸಾಯನ ಕಾಲದಿಂದ ಕೂಡ ಇದೆ. ನಮ್ಮ ಅನೇಕ ಗ್ರಂಥಗಳಲ್ಲಿ, ಹಿಂದೂ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಪುರಾವೆಗಳಿದೆ. ಬಹುತೇಕ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು, ಶಿಷ್ಣುನ ಬಾಗಿಟ್ಕೊಂಡು ಚಿಬುಕ್ತಾ ಇರತಕ್ಕಂತ ಚಿತ್ರಗಳು, ಶಿಲ್ಪಕಲೆಗಳಿದೆ. ಅಜಂತ, ಎಲ್ಲೋರ, ಈ ಕೊನಾರ್ಕ್, ಅದನ್ನ ಯಾತಕ್ಕೆ ಕೈ ಬಿಟ್ರು ಅನ್ನೋದು ಗೊತ್ತಾಗ್ತಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಅಲ್ಲಿಗೆ ನಿಲ್ಸ್ಕೊಳ್ಳೋಣ ಡಾಕ್ಟ್ರೆ. ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ.